So in this video, let us discuss last problem on rectification of errors. Look at the problem, rectify the following errors. Look at the first transaction. A credit purchase of rupees 925 from Arun has been entered as rupees 295. ಸೊ ಏನು ಕ್ರೆಡಿಟ್ ಪರ್ಚೇಸ್ ಆಗಿದೆ 925 ರುಪೀಸ್ಗೆ ಅರುಣಿಂದ ಕ್ರೆಡಿಟ್ ಪರ್ಚೇಸ್ ಆಗಿದೆ, ಅದನ್ನು 295 ರುಪೀಸ್ ಅಂತ ಬರ್ತಿದ್ದಾರೆ. ಸೊ ನಮ್ಗೆ ಇಲ್ಲಿ ಎಲ್ಲಿಯೂ ಇನ್ಫಾರ್ಮೇಷನ್ ಇಲ್ಲ ವೆದರ್ ಇಟ್ ಈಸ್ ರೆಕಾರ್ಡೆಡ್ 295 ಇನ್ ಪರ್ಚೇಸಸ್ ಅಕೌಂಟ್ ಆರ್ ಇನ್ ಅರುಣ್ಸ್ ಅಕೌಂಟ್. ಇನ್ ಸಚ್ ಕೇಸ್ ಆ ರೀತಿಯ ಆಂಬಿಗ್ವಿಟಿ ಇದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ವಿ ಮಸ್ಟ್ ಅಸ್ಯೂಮ್ ದ್ಯಾಟ್ ದ ಮಿಸ್ಟೇಕ್ ಈಸ್ ಕಮಿಟೆಡ್ ಇನ್ ದ ಸಬ್ಸಿಡಿಯರಿ ಬುಕ್ ಇಟ್ ಸೆಲ್ಫ್. ಪರ್ಚೇಸ್ ಬುಕ್ಕಲ್ಲಿ ಬರೆಯುವಾಗಲೇ ಮಿಸ್ಟೇಕ್ ಆಗಿದೆ, ಅದರಿಂದ ಇಟ್ ವಿಲ್ ಹ್ಯಾವ್ ದ ಇಂಪ್ಯಾಕ್ಟ್ ಆನ್ ಬೋತ್ ಪರ್ಚೇಸಸ್ ಅಕೌಂಟ್ ಆ್ಯಂಡ್ ಅರುಣ್ಸ್ ಅಕೌಂಟ್. ಆ್ಯಕ್ಚುಲಿ ಎಂಟ್ರಿ ಏನು ಬರಬೇಕಿತ್ತು, ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಅರುಣ್ಸ್ ಅಕೌಂಟ್, ಪರ್ಚೇಸಸ್ ಅಕೌಂಟ್ ಡೆಟರ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಎಷ್ಟು 925. ಓಕೆ, Arun's account to Arun's account 925 ಬರಬೇಕಿತ್ತು. ಬಟ್ ತಪ್ಪಿ ಏನಾಗಿದೆ, ಅದು 295 ರುಪೀಸ್ ಅಂತ ತೋರಿಸಿದ್ದಾರೆ. ಇನ್ ಬೋತ್ ದ ಕೇಸಸ್, ಎರಡೂ ಕೇಸಲ್ಲಿ 925 ಬರೆಯುವ ಬದಲು 295 ಅಂತ ಬರ್ತಿದ್ದಾರೆ. ಸೊ ಇಲ್ಲಿ ಕೂಡ ಏಸ್ ಅಕೌಂಟ್ ಕೂಡ 295 ಅಂತ ತೋರಿಸ್ತಾ ಇದೆ. ಸೊ ಎರಡು ನೋಡಿ, ಪರ್ಚೇಸಸ್ ಅಕೌಂಟ್ 925 ಆಗಬೇಕಿತ್ತು, ಅದು 295 ತೋರಿಸ್ತಾ ಇದೆ. ಅಂದರೆ ಇಟ್ ಶೋಸ್ ಅಂಡರ್ ಡೆಬಿಟ್. ಸೊ ಆ್ಯಸ್ ಇಟ್ ಶೋಸ್ ಅಂಡರ್ ಡೆಬಿಟ್, ಒನ್ಸ್ ಅಗೇನ್ ವಿ ವಿಲ್ ಗಿವ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಹಿಯರ್ ಆ್ಯಸ್ ಅರುಣ್ಸ್ ಅಕೌಂಟ್ ಶೋಸ್ ಅಂಡರ್ ಕ್ರೆಡಿಟ್, ಒನ್ಸ್ ಅಗೇನ್ ವಿ ವಿಲ್ ಗಿವ್ ಕ್ರೆಡಿಟ್ ಟು ಅರುಣ್ಸ್ ಅಕೌಂಟ್. ಎಷ್ಟು ಅಂಡರ್ ಕ್ರೆಡಿಟ್ ತೋರಿಸ್ತಾ ಇದೆ, ಎಷ್ಟು ಅಂಡರ್ ಡೆಬಿಟ್ ತೋರಿಸ್ತಾ ಇದೆ, ಅಷ್ಟನ್ನು ನಾವೇನು ಮಾಡ್ತೇವೆ, ಪಾಸ್ ಮಾಡಿ ಬಿಡ್ತೇವೆ. ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅರುಣ್ಸ್ ಅಕೌಂಟ್. ಸೊ ಎಷ್ಟು ಅಂಡರ್ ಡೆಬಿಟ್ 630 ರುಪೀಸ್, 925 ರೆಕಾರ್ಡ್ ಮಾಡಬೇಕಿತ್ತು, ದೇ ಆಲ್ರೆಡಿ ರೆಕಾರ್ಡೆಡ್ 295. ಸೊ ಇಟ್ ಶೋಸ್ ಅಂಡರ್ ಡೆಬಿಟ್ ಬ್ಯಾಲೆನ್ಸ್ ಟು ದ ಎಕ್ಸ್ಟೆಂಟ್ ಆಫ್ rupees 630 rupees. ಸೊ ಅರುಣ್ಸ್ ಅಕೌಂಟ್ shows under credit balance to the extent of rupees 630. So it will be rectified by giving once again debit to purchasers account and credit to Arun's account to the extent of rupees 630, being the purchasers under debit and Arun's account under credit rectified. Next one, sales return of rupees 200 from Arjun has been entered in the sales book. So actual transaction is a sales return transaction. So sales return ಆದಾಗ ಏನು ಎಂಟ್ರಿ ಕೊಡ್ತೇವೆ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ ಟು ಅರ್ಜುನ್ಸ್ ಅಕೌಂಟ್. ದ ಕರೆಕ್ಟ್ ಎಂಟ್ರಿ ಈಸ್ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ ಟು ಅರ್ಜುನ್ಸ್ ಅಕೌಂಟ್. Arjun's account. Is the amount, what is the amount? 200 rupees. Okay, 200. But what they did, ಅವ್ರು ಏನು ಮಾಡಿದ್ದಾರೆ, it is recorded in sales book. ಮಿಸ್ಟೇಕ್ ಆಗಿ ಇದು ಬಿಗಿನಿಂಗಲ್ಲೇ ರಾಂಗ್ ಆಗಿದೆ. ಇದು ಪೋಸ್ಟಿಂಗ್ ಎರರ್ ಅಲ್ಲ, ಸೇಲ್ಸ್ ರಿಟರ್ನ್ ಬುಕ್ಕಲ್ಲಿ ಬರೆಯೋ ಬದಲು ಸೇಲ್ಸ್ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಸೇಲ್ಸ್ ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಏನು, ಸೊ ಅವರು ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಸೇಲ್ ಟ್ರಾನ್ಸಾಕ್ಷನ್ ಆದರೆ ಅವ್ರು ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಏಸ್ ಅಕೌಂಟ್ ಡೆಟರ್ 200 rupees ಟು ಸೇಲ್ಸ್ ಅಕೌಂಟ್ ಅಂತ ಬರೆದಿದ್ದಾರೆ. ಟು ಸೇಲ್ಸ್ ಅಕೌಂಟ್ 200. ಹೇಗೆ ರೆಕ್ಟಿಫೈ ಮಾಡೋದು, ಕರೆಕ್ಟ್ ಎಂಟ್ರಿ ನೋಡಿ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು, ಸೊ ನಾವು ಡೆಬಿಟ್ ಕೊಡಬೇಕು, ಡೆಬಿಟ್ ಕೊಟ್ಟಿಲ್ಲ, ನಾವು ಡೆಬಿಟ್ ಕೊಡ್ತೇವೆ. ಓಕೆ, ಏಸ್ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕಿತ್ತು, ಕ್ರೆಡಿಟ್ ಕೊಟ್ಟಿಲ್ಲ, ನಾವು ಕ್ರೆಡಿಟ್ ಕೊಡ್ತೇವೆ. ಇಲ್ಲಿ ಬಂದಾಗ ಏಸ್ ಅಕೌಂಟ್ಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ನಾವು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡುವಾಗ ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಒಮ್ಮೆ ಆಲ್ರೆಡಿ ಕ್ರೆಡಿಟ್ ಕೊಡ್ತೇವೆ, ಇನ್ನೊಮ್ಮೆ ಕ್ರೆಡಿಟ್ ಮಾಡುವಾಗ 200 ಇದ್ದದ್ದು 400 ಆಗುತ್ತೆ. ಟು ಸೇಲ್ಸ್ ಅಕೌಂಟ್ಗೆ ರಾಂಗ್ ಕ್ರೆಡಿಟ್ ಕೊಟ್ಟಿದ್ದಾರೆ, ಸೊ ಅದನ್ನು ಕ್ಯಾನ್ಸಲ್ ಮಾಡೋದು ಡೆಬಿಟ್ ಆಗುತ್ತೆ. ಸೊ ಟೋಟಲ್ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್, ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಏಸ್ ಅಕೌಂಟ್ 400. ಇಲ್ಲಿ ನೋಡಿ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್, ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಅರ್ಜುನ್ಸ್ ಅಕೌಂಟ್ 400 rupees. Next, a credit sale of rupees 1000 to Raju has been omitted to be entered in the sales book.
ಕ್ರೆಡಿಟ್ ಸೇಲ್ ಆಗಿದೆ 1000 ರುಪೀಸ್. ಯಾರಿಂದ? ರಾಜುಗೆ ಸೇಲ್ ಮಾಡಿದ್ದು. ಅದನ್ನು ಎಂಟ್ರಿಯನ್ನು ರೆಕಾರ್ಡೇ ಮಾಡಿಲ್ಲ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ? ವಿ ಮಸ್ಟ್ ರೆಕಾರ್ಡ್ ದ ಎಂಟ್ರಿ. ಸೊ ದೇರ್ ಇಸ್ ಎ ಕಂಪ್ಲೀಟ್ ಒಮಿಷನ್. ಯಾವ ರೀತಿ ಒಮಿಷನ್ ಇದು? ಕಂಪ್ಲೀಟ್ ಒಮಿಷನ್. ಎಂಟ್ರಿಯ ರೆಕಾರ್ಡ್ ಮಾಡಿಲ್ಲ, ನಾವು ಅದಕ್ಕೆ ಎಂಟ್ರಿ ರೆಕಾರ್ಡ್ ಮಾಡಿ ಬಿಡ್ತೇವೆ. ಸೊ ಕ್ರೆಡಿಟ್ ಸೇಲ್ ಟು ರಾಜು ಬಂದಾಗ ಏನು ಎಂಟ್ರಿ ಆಗುತ್ತೆ? ರಾಜುಸ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಸೊ ಜಸ್ಟ್ ವಿ ವಿಲ್ ರೆಕಾರ್ಡ್ ದ ಎಂಟ್ರಿ. ರಾಜುಸ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್ 1000 being the omission to enter credit sale to Raju in sales book is rectified. Next, purchase of goods rupees 1000 for private use of the proprietor has been debited to purchases account. ಈಗ 100 rupees ಇದು ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ. ಫಾರ್ ವಾಟ್ ಪರ್ಪಸ್ ಗೂಡ್ಸ್ ಪರ್ಚೇಸ್ಡ್? ಫಾರ್ ದ ಪರ್ಸ್ನಲ್ ಯೂಸ್ ಆಫ್ ದ ಪ್ರೊಪ್ರೈಟರ್ ಇದು ಪ್ರೈವೇಟ್ ಯೂಸಿಗೆ ಪರ್ಚೇಸ್ ಮಾಡಿದ್ದು. ಅದು ಪ್ರೈವೇಟ್ ಯೂಸಿಗೆ ಪರ್ಚೇಸ್ ಮಾಡಿದರೆ ನಾವೇನು ಮಾಡಬೇಕು? ಡ್ರಾಯಿಂಗ್ಸ್ ಅಕೌಂಟಿಗೆ ಡೆಬಿಟ್ ಕೊಡಬೇಕು. ಓಕೆ, ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನಾವಿದು ಕ್ಯಾಶ್ ಪರ್ಚೇಸ್ ಅಂತ ತಿಳ್ಕೊಳ್ಳುವ. ಸೊ ಕ್ಯಾಶ್ ಅಕೌಂಟ್. ಬಟ್ ಅವ್ರು ಏನು ಮಾಡಿದ್ದಾರೆ? ಸೊ ಅವರು ಇನ್ಸ್ಟೆಡ್ ಆಫ್ ಗಿವಿಂಗ್ ಡೆಬಿಟ್ ಟು ಡ್ರಾಯಿಂಗ್ಸ್ ಅಕೌಂಟ್, ದೇ ಹ್ಯಾವ್ ಗಿವನ್ ಡೆಬಿಟ್ ಟು ಪರ್ಚೇಸ್ ಅಕೌಂಟ್. ಅವರು ಯೂಶ್ವಲ್ ಎಂಟ್ರಿ ಪಾಸ್ ಮಾಡಿದ್ದಾರೆ. ಅವನು ಪ್ರೈವೇಟ್ ಪರ್ಪಸ್ಗೆ ಪರ್ಚೇಸ್ ಮಾಡಲಿ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಪರ್ಚೇಸ್ ಮಾಡಲಿ, ಸೊ ಅವರು ಯಾವುದೇ ರೀತಿಯ ಡಿಫ್ರೆನ್ಸನ್ನು ಮಾಡಿಲ್ಲ. ಸೊ ದೇ ಗಿವನ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಈಗ ರೆಕ್ಟಿಫೈ ಮಾಡೋದೇನು? ಡ್ರಾಯಿಂಗ್ಸ್ಗೆ ಡೆಬಿಟ್ ಕೊಡಬೇಕಿತ್ತು, ನಾವು ಕೊಡಬೇಕೀಗ. ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಪರ್ಚೇಸ್ ಅಕೌಂಟಿಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ಈಗ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದು ಕ್ರೆಡಿಟ್ ಆಗುತ್ತೆ. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್ 100 rupees. Being wrong debit to purchases instead of drawings rectified. Look at the next transaction. Next transaction ನೋಡಿ. Next one, cash sale. Cash sale of rupees 150 to Ganesh has been wrongly credited to his account. ಸೊ ಕ್ಯಾಶ್ ಸೇಲ್ ಬಂದಾಗ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಬರುತ್ತೆ ಬಿಸ್ನೆಸ್ಗೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಅಲ್ಲಿ ಗಣೇಶ್ ಇದ್ದು ಹೆಸರೇ ಬರೋದಿಲ್ಲ. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಬಟ್ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಇಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಹಿಸ್ ಅಕೌಂಟ್. ಅವರು ಏನು ಮಾಡಿದ್ದಾರೆ? ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ? ಕ್ಯಾಶ್ ಅಕೌಂಟ್ಗೆ ಡೆಬಿಟೇ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಸೇಲ್ಸಿಗೆ ಕ್ರೆಡಿಟ್ ಕೊಡುವ ಬದಲು ಹೋಗಿ ಗಣೇಶ್ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಗಣೇಶ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ. ಸೊ ಕ್ಯಾಶಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಕ್ಯಾಶ್ ಕರೆಕ್ಟ್ ಇದೆ. ಸೇಲ್ಸ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ನಾವು ಕ್ರೆಡಿಟ್ ಕೊಡುವ. ಈಗ ಇಲ್ಲಿ ಗಣೇಶ್ ಅಕೌಂಟಿಗೆ ರಾಂಗ್ ಕ್ರೆಡಿಟ್ ಕೊಟ್ಟಿದ್ದಾರೆ. ನಾವೀಗ ರೆಕ್ಟಿಫೈ ಮಾಡುವಾಗ ಗಣೇಶ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಗಣೇಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್, ಗಣೇಶ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ಅಕೌಂಟ್. ಸೊ ಇದು ಪರ್ಚೇಸಸ್. ಓಕೆ, ದಿಸ್ ಇಸ್ ನಾಟ್ ಸೇಲ್ಸ್. ಗಣೇಶ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್, ಸಾರಿ ಸೇಲ್ಸ್ ಅಕೌಂಟ್. ಸೊ ಅವರು ಸೇಲ್ಸ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ನಾವೀಗ ಕ್ರೆಡಿಟ್ ಕೊಡ್ತಾ ಇದ್ದೇವೆ. ಸೊ ಗಣೇಶ್ ಅಕೌಂಟಿಗೆ ಅವ್ರು ರಾಂಗಾಗಿ ಕ್ರೆಡಿಟ್ ಕೊಟ್ಟಿದ್ದಾರೆ, ನಾವೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಕ್ಯಾನ್ಸಲ್ ಮಾಡುವಾಗ ಗಣೇಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಒನ್, rupees 25 paid for commission. So rupees 25 paid for commission has been treated as receipt of commission. ಸೊ ಡಿಫ್ರೆನ್ಸ್ ಇದೆ. ಕಮಿಷನ್ ರಿಸೀವ್ ಮಾಡಿದ್ದಕ್ಕೂ ಕಮಿಷನ್ ಪೇ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಇದು ಆ್ಯಕ್ಚುಲ್ ಟ್ರಾನ್ಸಾಕ್ಷನ್ ಏನು? ಕಮಿಷನ್ ಪೇ ಮಾಡಿದ್ದು. ಕಮಿಷನ್ ಪೇ ಮಾಡುವಾಗ ಎಂಟ್ರಿ ಏನಾಗುತ್ತೆ? ಕಮಿಷನ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ಸನ್ನು ಯಾವಾಗಲೂ ನಾವು ಡೆಬಿಟಲ್ಲಿ ತೋರಿಸ್ತೇವೆ. ಕಮಿಷನ್ ಅಕೌಂಟ್ ಡೆಬಿಟ್, ಕಮಿಷನ್ ಅಕೌಂಟ್ ಡೆಬಿಟ್ ಎಷ್ಟು? 225 rupees ಟು ಕ್ಯಾಶ್ ಅಕೌಂಟ್. ನಾವು ಪೇ ಮಾಡುವಾಗ ನಮ್ಮಿಂದ ಕ್ಯಾಶ್ ಹೋಗುತ್ತೆ. ಸೊ ಕ್ಯಾಶ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಓಕೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇಷ್ಟು 25. ಬಟ್ ಅವರು ಏನು ಮಾಡಿದ್ದಾರೆ? ಕಮಿಷನ್ ಪೇ ಮಾಡಿದ್ದನ್ನು ಕಮಿಷನ್ ರಿಸೀವ್ ಮಾಡಿದ್ದು ಅಂತ ಟ್ರೀಟ್ ಮಾಡಿದ್ದಾರೆ. ಸೊ ರಿಸೀವ್ಡ್ ಅಂತ ಹೇಳಿದರೆ ಇನ್ಕಮ್ ಯಾವಾಗಲೂ ನಾವು ಕ್ರೆಡಿಟ್ ತೋರಿಸ್ತೇವೆ. ಇನ್ಕಮ್ ಅಂತ ಹೇಳಿದರೆ ನಾವು ಕ್ಯಾಶ್ ರಿಸೀವ್ ಮಾಡಿದ್ದು ಅಂತ ಅರ್ಥ. ಕ್ಯಾಶ್ ಅಕೌಂಟ್ಗೆ ಡೆಬಿಟ್ ಕೊಟ್ಟಿದ್ದಾರೆ 25, ಕಮಿಷನ್ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಉಲ್ಟಾ ಎಂಟ್ರಿ ಪಾಸ್ ಮಾಡಿದ್ದಾರೆ. ಓಕೆ, ಆ್ಯಕ್ಚುಲ್ ಎಂಟ್ರಿ ಏನು?
ಕ್ಯಾಶಿಗೆ ಕಮಿಷನ್ಗೆ ಡೆಬಿಟ್ ಕೊಡಬೇಕಿತ್ತು, ಕ್ಯಾಶಿಗೆ ಕ್ರೆಡಿಟ್ ಕೊಡಬೇಕಿತ್ತು. ಅವ್ರು ಏನು ಮಾಡಿದ್ದಾರೆ, ಕ್ಯಾಶಿಗೆ ಡೆಬಿಟ್ ಕೊಟ್ಟಿದ್ದಾರೆ, ಕಮಿಷನ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ರೆಕ್ಟಿಫಿಕೇಷನ್ ಮಾಡೋಕೆ ಏನಾಗುತ್ತೆ, ಕಮಿಷನ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ, ನಾವು ಕೊಡ್ತೇವೆ 25 ರುಪೀಸ್. ಇಲ್ಲಿ ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕಿತ್ತು, ಇಲ್ಲಿ ಕ್ರೆಡಿಟ್ ಕೊಟ್ಟಿಲ್ಲ, ನಾವು ಕ್ರೆಡಿಟ್ ಕೊಡ್ತೇವೆ 25 ರುಪೀಸ್. ರಾಂಗ್ ಎಂಟ್ರಿ ಬನ್ನಿ, ಕ್ಯಾಶ್ ಅಕೌಂಟಿಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದೇವೆ, ಕ್ಯಾನ್ಸಲ್ ಮಾಡೋದು ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಆಲ್ರೆಡಿ ಒಮ್ಮೆ ಕ್ರೆಡಿಟ್ ಕೊಡ್ತೇವೆ, ಈಗ ಅಮೌಂಟ್ 25 ಇದ್ದದ್ದು 50 ಆಗುತ್ತೆ. ಕಮಿಷನ್ ಅಕೌಂಟ್ 25 ರುಪೀಸ್ ಕ್ರೆಡಿಟ್ ಕೊಡಬೇಕಿತ್ತು, ರಾಂಗಾಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಯಾನ್ಸಲ್ ಮಾಡೋದು ಡೆಬಿಟ್ ಆಗುತ್ತೆ. ಒಮ್ಮೆ ಆಲ್ರೆಡಿ ನಾವು ಡೆಬಿಟ್ ಕೊಟ್ಟಿದ್ದೇವೆ 25, ಈಗ ಅದು 50 ಆಗುತ್ತೆ. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಕಮಿಷನ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ 25 ಇದ್ದದ್ದು 50 ಆಗುತ್ತೆ. Commission account debit to cash account 25 plus 25. Being commission paid wrongly treated as commission received is rectified. Next one nodi. Rupees 400 paid for purchase of goods was wrongly debited to furniture account. Actually ಇವರು ಏನು ಪರ್ಚೇಸ್ ಮಾಡಿದ್ದು, ಗೂಡ್ಸ್ ಪರ್ಚೇಸ್ ಮಾಡಿದ್ದು. ಸೊ ಗೂಡ್ಸ್ ಪರ್ಚೇಸ್ ಮಾಡುವಾಗ ನಾವು ಏನು ಎಂಟ್ರಿ ಕೊಡ್ತೇವೆ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ನಾವು ರೆಕಾರ್ಡ್ ಮಾಡ್ತೇವೆ. ಕ್ಯಾಶ್ ಆಫ್ ಕಸ್ಟಮರ್ಸ್ ಅಕೌಂಟ್. ಓಕೆ, ಅದು ಕ್ಯಾಶ್ ಪರ್ಚೇಸ್ ಆದರೆ ಕ್ಯಾಶ್, ಕ್ರೆಡಿಟ್ ಪರ್ಚೇಸ್ ಆದರೆ ನಾವು ಕಸ್ಟಮರ್ಸ್ ಅಕೌಂಟ್ ಅಂತ ನಾವು ರೆಕಾರ್ಡ್ ಮಾಡ್ತೇವೆ. ಬಟ್ ಅವರು ಏನು ಮಾಡಿದಾರಂತೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಡೆಬಿಟ್ ಟು ಪರ್ಚೇಸಸ್ ದೇ ಗಿವನ್ ಡೆಬಿಟ್ ಟು ಫರ್ನಿಚರ್. ಅವರು ಫರ್ನಿಚರ್ ಪರ್ಚೇಸ್ ಮಾಡಿದ್ದು ಅಂತ ಅಸ್ಯೂಮ್ ಮಾಡಿಕೊಂಡು ಫರ್ನಿಚರ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಸಂಪ್ಷನ್ ಏನು, ಕ್ಯಾಶಿಗೆ ಕರೆಕ್ಟಾಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಪರ್ಚೇಸಸ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು, ಡೆಬಿಟ್ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ, ನಾವು ಕೊಡಬೇಕು. ಕ್ಯಾಶ್ ಸರಿಯಾಗಿ ರೆಕಾರ್ಡ್ ಆಗಿದೆ. ಇಲ್ಲಿ ಫರ್ನಿಚರ್ ಅಕೌಂಟ್ಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡೋಗತ್ತೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಫರ್ನಿಚರ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಫರ್ನಿಚರ್ ಅಕೌಂಟ್. ನೆಕ್ಸ್ಟ್, ಎ ಕ್ರೆಡಿಟ್ ಸೇಲ್ ಆಫ್ rupees 300 to Sita was wrongly debited to Geeta. A credit sale of rupees 300 to Sita was wrongly debited to Geeta. ಸೀತನಿಗೆ ಡೆಬಿಟ್ ಕೊಡುವ ಬದಲು ಗೀತನಿಗೆ ಡೆಬಿಟ್ ಕೊಟ್ಟಿದ್ದಾರೆ. ಓಕೆ, ಸೊ ಸೇಲ್ ಆದಾಗ ಎಂಟ್ರಿ ಏನು, ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ಏನು, ಕ್ರೆಡಿಟ್ ಸೇಲ್ ಟು ಸೀತಾಸ್ ಅಕೌಂಟ್ ಡೆಟರ್, ಎಸ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಇದು ಕರೆಕ್ಟ್ ಎಂಟ್ರಿ. ಓಕೆ, ಟು ಸೇಲ್ಸ್ ಅಕೌಂಟ್. ಬಟ್ ಅವರು ಏನು ಮಾಡಿದ್ದಾರೆ, ಅವರು ಸೀತನಿಗೆ ಡೆಬಿಟ್ ಕೊಡುವ ಬದಲು ಗೀತನಿಗೆ ಡೆಬಿಟ್ ಕೊಟ್ಟಿದ್ದಾರೆ. ಸೊ ದಿ ಗಿವನ್ ಡೆಬಿಟ್ ಟು ಗೀತಾಸ್ ಅಕೌಂಟ್. ಸೊ ಅಸಂಪ್ಷನ್ ಏನು ನಮ್ಮದು, ಸೇಲ್ಸ್ ಅಕೌಂಟ್ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಸೇಲ್ಸ್ ಅಕೌಂಟ್ ಈಸ್ ಕರೆಕ್ಟ್ಲಿ ಕ್ರೆಡಿಟೆಡ್. ಸೊ ಎರಡನ್ನು ಅನಲೈಸ್ ಮಾಡುವಾಗ, ಸೊ ಸೀತಾಸ್ ಅಕೌಂಟ್ ಡೆಬಿಟ್ ಕೊಡಬೇಕಿತ್ತು, ಇವರು ಡೆಬಿಟ್ ಕೊಟ್ಟಿಲ್ಲ, ನಾವೀಗ ಡೆಬಿಟ್ ಕೊಡ್ತೇವೆ. ಸೀತಾಸ್ ಅಕೌಂಟ್ ಡೆಬಿಟೆಡ್ 300. ಸೇಲ್ಸ್ ಅಕೌಂಟ್ ಸರಿ ರೆಕಾರ್ಡ್ ಆಗಿದೆ. ರಾಂಗ್ ಎಂಟ್ರಿಯಲ್ಲಿ ಗೀತಾಸ್ ಅಕೌಂಟಿಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ಅದು ಕ್ಯಾನ್ಸಲ್ ಮಾಡೋಕೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಸೀತಾಸ್ ಅಕೌಂಟ್ ಎಂಟರ್ ಟು ಗೀತಾಸ್ ಅಕೌಂಟ್. ಸೀತಾಸ್ ಅಕೌಂಟ್ ಡೆಬಿಟ್ ಟು ಗೀತಾಸ್ ಅಕೌಂಟ್. ಸೀತನಿಗೆ ಡೆಬಿಟ್ ಕೊಡಬೇಕಿತ್ತು, ನಾವು ಕೊಡ್ತಾ ಇದ್ದೇವೆ. ಗೀತನಿಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದೇವೆ, ಈಗ ಕ್ಯಾನ್ಸಲ್ ಮಾಡೋಕೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಬೀಯಿಂಗ್ ದ ರಾಂಗ್ ಡೆಬಿಟ್ ಟು ಗೀತಾ ರೆಕ್ಟಿಫೈಡ್.